ಬರದೆ ಕಮಲವೆಂದು ಅರಳದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ನನ್ನಂತೂ ಬೈಕತ್ತಿರಲ್ಲ, ಎಷ್ಟು ಚೆನ್ನಾಗಿ ರಾಜೇಶ್ ಸರ್ ಹಾಡ್ತಿದ್ರು. ಬಂದ್ಬಿಟ್ಟು ಏನೋ ಕಿವಿಲಿ ಹೇಳ್ಬಿಟ್ಟು ಹಿಂದ್ಗಡೆ ಕಳಿಸ್ಬಿಟ್ರು ಅಂಥೇಳಿ. ಏನಾರ ಹಂಗೆ ಕಳಿಸಿರ್ತೀನಿ ಅಂದರೆ ಏನೋ ಒಂದು ಸ್ಪೆಷಲ್ ಇರುತ್ತೆ ಅಂತ ಅರ್ಥ, ಹೌದಾ? ಓಕೆ, ಅದ್ಭುತವಾಗಿ ಎಲ್ಲಿ ನೋಡಿದ್ರೂ ಅಲ್ಲಿ ಜನಸಾಗರ. ಕರ್ನಾಡ ಸಂಭ್ರಮವೇ ಅಂಥದ್ದು. ಕರ್ನಾಡ ಸಂಭ್ರಮ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಇಲ್ಲಿ ಕನ್ನಡದ ಕಾರ್ಯಕ್ರಮವೇ ನಡೆಯುತ್ತೆ, ಪ್ರತಿಯೊಬ್ಬರು ಮನಸ್ಸುಗಳಿಗೆ ಇಷ್ಟವಾಗುವಂತಹ ಕಾರ್ಯಕ್ರಮನೇ ನಡೆಯುತ್ತೆ ಅಂಥೇಳಿ. ಇನ್ನೂ ಒಂದು ಗುಡ್ ನ್ಯೂಸ್ ನಿಮಗೆಲ್ಲ, ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸರ್ನ ನಾವೆಲ್ಲರೂ ಸಂಭ್ರಮಿಸ್ತಿದ್ದೀವಿ. ಈ ಸಂಭ್ರಮವನ್ನು ದುಪ್ಪಟ್ಟು ಮಾಡಲು ಇವತ್ತು ಅವರ ಪುತ್ರ ಅಥವಾ ಅವರ ಅಳಿಯ ಅದ್ಭುತವಾದಂಥ ಕನ್ನಡ ಚಲನಚಿತ್ರ ನಾಯಕ ನಟರಾದಂಥ ಶ್ರೀ ಅನಿರುದ್ಧ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ನಮ್ಮ ಕರ್ನಾಡ ಸಂಭ್ರಮದ ಪರವಾಗಿ ನಾನು ಕೋರ್ತೇನೆ. ಇನ್ನೂ ಒಂದು ಶುಭ ಸುದ್ದಿ ನಿಮಗೇನಪ್ಪ ಅಂತ ಹೇಳಿದ್ರೆ, ಇಷ್ಟೊತ್ತವರೆಗೂ ನಾನು ಒಬ್ಬನೇ ನಿರೂಪಣೆ ಮಾಡ್ತಿದ್ದೆ. ಆದರೆ ಇವತ್ತು ಈ ಕಾರ್ಯಕ್ರಮವನ್ನು ಇನ್ಮುಂದೆ ನಡೆಸಿಕೊಡಲು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಹೀರೋಯಿನ್ಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇತ್ತು, ದೊಡ್ಡ ಜನ ತುಂಬ್ಕೋತಾರೆ ಅಂತ ಹೇಳಿ. ಆದರೆ ಒಬ್ಬ ಆ್ಯಂಕರ್ಗೂ ಕೂಡ ಅಷ್ಟೇ ಜನ ಸೇರ್ತಾರೆ ಅಂತ ಹೇಳಿ. ನಿರೂಪಣಾ ಲೋಕಕ್ಕೆ ಒಂದು ಸ್ಟಾರ್ ಅಂದರೆ ಅದು